Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 23 verse 6. I will dwell in the house of the Lord forever. ಕೀರ್ತನೆಗಳು 23 6ನೇ ವಚನ. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಇದು ದಾವೀದ ಅರಸನು ಬರೆದಿರ್ತಕ್ಕಂಥ ಕೀರ್ತನೆಯಾಗಿದೆ ಪ್ರಿಯರೇ. ಈ ಕೀರ್ತನೆಯಲ್ಲಿ ದಾವೀದನು ಈ ರೀತಿ ಹೇಳ್ತಾ ಇದ್ದಾನೆ, ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ. ಎಷ್ಟು ದೃಢವಾದ ಮನಸ್ಸಿನಿಂದ ಅವನು ಹೇಳ್ತಾ ಇದ್ದಾನೆ, ನಾನು ಯಾವಾಗಲೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ. ಹಾಗೆಯೇ ಇದೇ ದಾವೀದನು ಕೀರ್ತನೆ 27:4 ಕೂಡ ಈ ರೀತಿ ಹೇಳ್ತಾನೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುವೆನು. ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೆ, ಆತನ ಮಂದಿರದಲ್ಲಿ ಆತನ ಧ್ಯಾನ ಮಾಡುವುದಕ್ಕೆ ನನಗೆ ಅಪ್ಪಣೆಯಾಗಬೇಕು ಎನ್ನುವಂತಹ ಒಂದೇ ಒಂದು ವರವನ್ನು ಯೆಹೋವ ದೇವರಿಂದ ಕೇಳಿಕೊಂಡು ಅದನ್ನು ಎದುರು ನೋಡುತ್ತಾ ಇರುವೆನು ಎಂಬುದಾಗಿ ಇಲ್ಲಿ ಅರಸನು ಹೇಳ್ತಾ ಇದ್ದಾನೆ. ಹೌದು ನನ್ನ ಪ್ರಿಯ ದೇವಜನರೇ, ನಮ್ಮ ಕೋರಿಕೆ ಕೂಡ ಇದೇ ಆಗಿರಬೇಕು. ಇದೇ ವರವನ್ನು ನಾವು ದೇವರಿಂದ ಬೇಡುವಂಥವರಾಗಿರಬೇಕು. ನಾವು ನಮ್ಮ ಜೀವಮಾನದಲ್ಲೆಲ್ಲ ಯೆಹೋವನ ಮಂದಿರದಲ್ಲಿ ವಾಸಿಸುವುದಕ್ಕೆ ದೇವರಿಂದ ಅವಕಾಶವನ್ನು ಪಡೆದುಕೊಳ್ಳಬೇಕು. ದೇವರ ಪ್ರಸನ್ನತೆಯನ್ನು ನಾವು ಯಾವಾಗಲೂ ಬಯಸುವಂಥವರಾಗಿರಬೇಕು. ಆತನ ಮಂದಿರದಲ್ಲಿ ಕೂತುಕೊಂಡು ಆತನ ವಾಕ್ಯಗಳನ್ನು, ಆತನ ಕುರಿತು ನಾವು ಧ್ಯಾನ ಮಾಡುವಂಥವರಾಗಿರಬೇಕು. ಇಂಥ ಒಂದು ಅಪ್ಪಣೆಯನ್ನು ದೇವರಿಂದ ಇವತ್ತು ನಾವು ದಾವೀದನಂತೆ ಕೇಳಿಕೊಳ್ಳೋಣವಾ? ಯಾವಾಗಲೂ ನಾವು ಮೇಲಿರುವವುಗಳನ್ನು ಬಯಸುವಂಥವರಾಗಿರಬೇಕು. ಒಮ್ಮೆ ಒಬ್ಬ ಮನುಷ್ಯನು ಎಲ್ಲಿಂದಲೋ ಒಂದು ಹದ್ದಿನ ಮೊಟ್ಟೆಯನ್ನು ತಂದು ತನ್ನ ಮನೆಯಲ್ಲಿ ಕೋಳಿ ಮೊಟ್ಟೆಗಳೊಂದಿಗೆ ಕಾವೆಗಿಟ್ಟನು. ಆ ಎಲ್ಲ ಮೊಟ್ಟೆಗಳು ಒಡೆದವು. ಅದರೊಂದಿಗೆ ಹದ್ದಿನ ಮೊಟ್ಟೆಯೂ ಕೂಡ ಒಡೆದು ಹೊರಗೆ ಬಂತು. ಹದ್ದಿನ ಮೊಟ್ಟೆಯಿಂದ ಹದ್ದಿನ ಮರಿ ಹೊರ ಬಂತು. ಕೋಳಿಯ ಮೊಟ್ಟೆಗಳಿಂದ ಕೋಳಿ ಮರಿಗಳು ಹೊರ ಬಂದವು ಪ್ರಿಯರೇ. ಈ ಕೋಳಿ ಮರಿ ಮತ್ತು ಹದ್ದಿನ ಮರಿ ಎರಡೂ ವಾಸಿಸುತ್ತಾ ಇದ್ದವು. ಆದರೆ ಈ ಕೋಳಿ ಮರಿಗಳು ಮತ್ತು ಹದ್ದಿನ ಮರಿಯಲ್ಲಿ ಬಹಳ ವ್ಯತ್ಯಾಸವಿತ್ತು. ಹದ್ದು ತನ್ನ ನಡೆಯಲ್ಲಿ ಅದು ಗಂಭೀರವಾದ ಪಕ್ಷಿ ಎಂಬುದಾಗಿ ತೋರಿಸುತ್ತಾ ಇತ್ತು. ಆದರೆ ಕೋಳಿ ಮರಿಗಳು ಎಲ್ಲಿ ಕಸವನ್ನು ಅಥವಾ ಅಶುದ್ಧವನ್ನು ಕಂಡವೋ ಅಲ್ಲಿ ಓಡಿ ಹೋಗಿ ಅವು ತಿನ್ನುತ್ತಾ ಇದ್ದವು. ಹದ್ದಿನ ಮರಿ ಪ್ರಾಯಕ್ಕೆ ಬಂತು. ಕೋಳಿ ಮರಿಗಳೊಂದಿಗೆ ಇರದೆ ಪ್ರತ್ಯೇಕಿಸಲ್ಪಟ್ಟ ಜೀವನವನ್ನು ಅದು ಜೀವಿಸ್ತಾ ಇತ್ತು. ಒಂದು ದಿನ ಆಕಾಶದಲ್ಲಿ ಒಂದು ದೊಡ್ಡ ಹದ್ದು ಹಾರುತ್ತಿರುವುದನ್ನು ಅದು ನೋಡುತ್ತದೆ. ಅದನ್ನು ನೋಡಿದ ತಕ್ಷಣವೇ ತಾನೂ ಕೂಡ ತನ್ನ ರೆಕ್ಕೆಗಳನ್ನು ಬಡಿಯುತ್ತಾ ಮೇಲಕ್ಕೆ ಹಾರಿ ಹೋಯಿತು ಪ್ರಿಯರೇ. ಹೌದು, ನಮ್ಮ ಕಣ್ಣುಗಳೂ ಕೂಡ ಈ ಹದ್ದಿನಂತೆ ಸದಾ ಕರ್ತನ ಬರುವಿಕೆಯನ್ನು ಎದುರು ನೋಡುವಂಥವುಗಳಾಗಿರಬೇಕು. ನಾವು ಸದಾ ಕಾಲಕ್ಕೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ ಉತ್ಸಾಹದಿಂದ ನೀವು ಹೇಳುವಂಥವರಾಗಿರಬೇಕು. ನೀವು ಈ ಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದರೂ ಕೂಡ ಮಹಿಮೆಯುಳ್ಳ ಕರ್ತನನ್ನು ನೀವು ನೋಡುವಂಥವರಾಗಿರಬೇಕು. ಯಾವಾಗಲೂ ಭೂಲೋಕದವುಗಳ ಮೇಲೆ ಮನಸ್ಸಿಡದೆ ಮೇಲಣ ಲೋಕದವುಗಳ ಮೇಲೆ ನೀವು ಮನಸ್ಸಿಡುವಂಥವರಾಗಿರಬೇಕು. ನಿಮ್ಮ ಕಣ್ಣುಗಳು ಸದಾ ಪರಲೋಕವನ್ನು ದೃಷ್ಟಿಸುವಂಥವುಗಳಾಗಿರಬೇಕು. ಯಾಕೆಂದರೆ ಪರಲೋಕದಲ್ಲಿ ನಮ್ಮ ತಂದೆಯು ವಾಸಿಸ್ತಾ ಇದ್ದಾರೆ ಎಂಬುದಾಗಿ ಮತ್ತಾಯ 6:10 ನಾವು ನೋಡುತ್ತೇವೆ. ಇಬ್ರಿಯ 8:1 ನಾವು ನೋಡ್ತೇವೆ, ನಮ್ಮ ಯೇಸು ಸ್ವಾಮಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ. ಹೌದು, ನಾವು ಯಾವಾಗಲೂ ಯೇಸು ಸ್ವಾಮಿಯನ್ನು ದೃಷ್ಟಿಸುವಂಥವರಾಗಿರಬೇಕು. ಲೂಕ 10:20 ನಾವು ನೋಡ್ತೇವೆ, ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂಬುದಾಗಿ. ಹೌದು, ಆದ್ದರಿಂದ ನಾವು ಪರಲೋಕವನ್ನು ದೃಷ್ಟಿಸುವಂಥವರಾಗಿರಬೇಕು. 1 ಯೋಹಾನ 2:25 ಯೇಸು ಸ್ವಾಮಿ ನಮಗೊಂದು ವಾಗ್ದಾನವನ್ನು ಮಾಡಿದ್ದಾರೆ. ಅದು ನಮಗೆ ನಿತ್ಯ ಜೀವವನ್ನು ಕೊಡುವಂಥದ್ದೇ ಆಗಿದೆ ಪ್ರಿಯರೇ. ಹೌದು, ಈ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ಈ ವಾಗ್ದಾನವನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯಾಸ ಪಡೋಣ. ಕೀರ್ತನೆ 16:6 ನಾವು ನೋಡ್ತೇವೆ, ನಮಗೆ ರಮಣೀಯವಾದ ಸ್ವಾಸ್ಥ್ಯವನ್ನು ದೇವರು ಒದಗಿಸಿಕೊಡ್ತಾರೆ ಎಂಬುದಾಗಿ. ಹೌದು, ಈ ರೀತಿ ಸತ್ಯವೇದದಲ್ಲಿ ಮೇಲಣ ಲೋಕದವುಗಳ ಕುರಿತು ಬರೆಯಲ್ಪಟ್ಟಿರುವಾಗ ನಾವು ಇವುಗಳನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ಯೇಸು ಸ್ವಾಮಿ ಹೇಳಿದ್ದಾರೆ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ. ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಸ್ವಾಮಿ ಪ್ರೀತಿದಾಯಕನಾದ ದೇವರಾಗಿದ್ದಾರೆ. ಈತನು ನಿಶ್ಚಯವಾಗಿ ಒಂದು ದಿವಸ ಬರ್ತಾರೆ.
ಆಗ ನಾವು ಕರ್ತನನ್ನು ನೋಡಿದ ತಕ್ಷಣ ರೆಕ್ಕೆ ಬಡಿಯುತ್ತಾ ಹಾರಿ ಹೋಗುತ್ತಾ ಕರ್ತನ ಬರುವಿಕೆಯಲ್ಲಿ ಸಂಧಿಸಲಿಕ್ಕಾಗುವಂತೆ ನಾವು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಯಾವಾಗಲೂ ಮೇಲಣ ಲೋಕಕ್ಕೆ ಸಂಬಂಧಪಟ್ಟವುಗಳನ್ನು ಬಯಸುವಂಥವರಾಗಿರೋಣ. ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ ದಾವೀದರಸನು ಹೇಳಿದ ಹಾಗೆ ನಮ್ಮ ಬಯಕೆಯೂ ಕೂಡ ಇದಾಗುವಂತೆ ನಾವು ನೋಡಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿಕ್ಕಂತಾನೆ. ಅಪ್ಪ, ಇಂದು ಸದಾ ಕಾಲಕ್ಕೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ ದಾವೀದನು ಹೇಳಿದ ಹಾಗೆ ನಮ್ಮ ಬಯಕೆಯೂ ಕೂಡ ಇದೇ ಆಗಿದೆ ಕರ್ತನೆ. ನಾವೆಲ್ಲರೂ ಕೂಡ ಸದಾ ಕಾಲಕ್ಕೂ ನಿನ್ನ ಮಂದಿರದಲ್ಲಿ ವಾಸಿಸಲಿಕ್ಕೆ ಬಯಸುತ್ತೇವೆ ಕರ್ತನೆ. ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸಹಾಯ ಮಾಡು. ನಿನ್ನ ಪ್ರಸನ್ನತೆಯನ್ನು ಹುಡುಕುತ್ತಾ ಬರ್ತಾ ಇದ್ದೇವೆ ಕರ್ತನೆ. ನಿನ್ನ ಧ್ಯಾನವನ್ನು ಮಾಡಲಿಕ್ಕೆ ನಮಗೆ ಅಪ್ಪಣೆ ಕೊಡು ಸ್ವಾಮಿ. ಕೇವಲ ಈ ಒಂದು ವರವನ್ನು ನಿನ್ನ ಹತ್ತಿರ ಬಂದು ಕೇಳ್ತಾ ಇದ್ದೇವೆ ಕರ್ತನೆ. ಆಶೀರ್ವಾದ ಮಾಡಪ್ಪ. ಹಗಲೆರಡು ನಿಮ್ಮ ವಾಕ್ಯವನ್ನು ಓದುತ್ತಾ ಧ್ಯಾನಿಸುತ್ತಾ ಅವುಗಳನ್ನು ಕೈಕೊಂಡು ನಡೆಯಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರ ಜೀವಿತದಲ್ಲಿಯೂ ಕೂಡ ಉನ್ನತವಾದ ಆಶೀರ್ವಾದಗಳನ್ನು ಕೊಟ್ಟು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.